ಇಂದಿನ ದೇವರ ವಾಕ್ಯ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯ. ಈಗಾಗಲೇ ನಾನು ಇದೆಲ್ಲವನ್ನು ಸಾಧಿಸಿ ಪರಿಪೂರ್ಣತೆಯನ್ನು ಗಳಿಸಿದ್ದೇನೆ ಎಂದು ಹೇಳುತ್ತಿಲ್ಲ. ನಾನು ಆ ಗುರಿಯನ್ನು ಇನ್ನೂ ಮುಟ್ಟಿಲ್ಲ, ಆದರೆ ಆ ಗುರಿಯನ್ನು ಮುಟ್ಟಿ ಅದನ್ನು ನನ್ನದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಲೋಕವನ್ನು ಅಲ್ಲಾಡಿಸುವಂತಹ ಸೇವೆಯನ್ನು ಮಾಡಿದ ಪೌಲನು ಬರೆದಿರುವ ವಾಕ್ಯ, ನಾನು ಆ ಗುರಿಯನ್ನು ಇನ್ನೂ ಮುಟ್ಟಿಲ್ಲ. ದೇವರು ಇಟ್ಟಿರುವ ದಿಟ್ಟತನದಲ್ಲಿಯೋ ಅಥವಾ ದೇವರು ಮಾಡಿರುವ ಚಿತ್ತದಲ್ಲಿಯೋ ಇನ್ನೂ ನಾನು ನನ್ನ ಪ್ರಯಾಣವನ್ನು ಮುಗಿಸಿಲ್ಲ. ಪ್ರೀತಿಯ ಜನಗಳೇ, ಈ ದಿನದಲ್ಲಿ ಈ ವಾಕ್ಯಗಳನ್ನು ಕೇಳುತ್ತಿರುವ ನೀವು ಸಹ ನಿಮ್ಮ ಬಾಳಲ್ಲಿ ಆಶೀರ್ವಾದಗಳೆಲ್ಲ ಪಡೆದುಕೊಂಡಾಯಿತು, ಸೇವೆಗಳೆಲ್ಲ ನೆರವೇರಿತ್ತು ಅಂದುಕೊಂಡು ಬಹುಶಃ ನೀವು ನೆನೆಸಿರಬಹುದು. ಆದರೆ ದೇವರ ಕೃಪೆಯಿಂದ ಇನ್ನೂ ನಿಮಗಾಗಿ ದೊಡ್ಡದಾದ ಬೊಕ್ಕಿಷದಿಂದ ತುಂಬಿರುವ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೆ ನೀವು ಪೌಲನು ಹೇಳಿದಂತೆ ಆಸೆಯಿಂದ ಓಡಬೇಕು. ಯಾಕೆಂದರೆ ದೇವರು ನಮಗಾಗಿ ಇಟ್ಟಿರುವ ಯೋಜನೆಗಳು ಬಹಳ ದೊಡ್ಡದಾಗಿದೆ. ದೇವರು ನಮಗಾಗಿ ಇಟ್ಟಿರೋ ಚಿತ್ತವು ದೊಡ್ಡದಾಗಿದೆ. ಆದ್ದರಿಂದ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಇರದೆ ನಮ್ಮ ಸೇವೆಯಾದರೂ ಸರಿ, ನಮಗೆ ವರಮಾನ ಬರುವಂತಹ ಕೆಲಸಗಳಾದರೂ ಸರಿ, ನಮ್ಮ ಕುಟುಂಬದ ಕಾರ್ಯಗಳಾದರೂ ಸರಿ, ಆಶೀರ್ವಾದಗಳು ನಾವು ಪಡೆದುಕೊಂಡಾಯಿತು ಎಂದು ನೆನೆಸದೆ ಸತತವಾಗಿ ನಮ್ಮ ಓಟವನ್ನು ದೇವರು ಇಟ್ಟಿರುವ ಗುರಿಯಲ್ಲಿ ದೇವರ ಚಿತ್ತವನ್ನು ಕೇಳಿ ನಾವು ಓಡುವುದಕ್ಕೆ, ಇನ್ನೂ ಅನೇಕ ಬೊಕ್ಕಿಷಗಳನ್ನು ನಾವು ಪಡೆದುಕೊಳ್ಳುವುದಕ್ಕೂ ಈ ಬೆಳಗಿನ ಸಮಯದಲ್ಲಿ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್.